ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನು ಆಯ್ಕೆ ಮಾಡುವಂತೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಒಳಪಂಗಡಗಳನ್ನು ಒಂದು ಮಾಡಿದ್ದರಲ್ಲದೆ ಗುರು ವಿರಕ್ತರನ್ನು ಒಂದೇ ವೇದಿಕೆಯ ಮೇಲೆ ತಂದ ಕೀರ್ತಿ ಶಾಮನೂರು ಶಿವಶಂಕರಪ್ಪನವರಿಗೆ ಸಲ್ಲುತ್ತದೆ. ಅಷ್ಟೇ ಅಲ್ಲದೆ ವೀರಶೈವ ಲಿಂಗಾಯತ ಎಂದು ಬೇರೆ ಮಾಡಿ ಪ್ರತ್ಯೇಕ ಧರ್ಮಕ್ಕೆ ಕಾಂಗ್ರೆಸ್ ಸರ್ಕಾರ ಶಿಫಾರಸು ಮಾಡಿದಾಗ ವೀರಶೈವ ಲಿಂಗಾಯತ ಎರಡು ಒಂದೇ ಎಂದು ಸರ್ಕಾರದ ವಿರುದ್ಧವೇ ಶಾಮನೂರು ಶಿವಶಂಕರಪ್ಪ ಗುಡುಗಿದ್ದರು ಎಂದರು. ಆ ಸಂದರ್ಭದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಸಾಥ್ ನೀಡಿದರಲ್ಲದೆ ಯಡಿಯೂರಪ್ಪನವರು ಕೂಡ ಸಮಾಜದ ಎಲ್ಲ ಒಳ ಪಂಗಡಗಳನ್ನು ಒಂದು ಮಾಡಿರುವ ಕೀರ್ತಿ ಅವರಿಗೆ ಇತ್ತು. ಯಡಿಯೂರಪ್ಪ ಅವರನ್ನು ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಂತೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಈಶ್ವರ್ ಖಂಡ್ರೆ, ರಾಜ್ಯಾಧ್ಯಕ್ಷ ಶಂಕರ್ ಬಿದರಿ ಅವರಿಗೆ ಮನವಿ ಮಾಡುತ್ತೇವೆ ಎಂದರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ನಮ್ಮೆಲ್ಲರ ಹಿರಿಯರು ಸಮಾಜಕ್ಕೆ ಆಪತ್ತು ಬಂದಾಗ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಮಾಜಿ ಸಚಿವರಾಗಿದ್ದು ಸಹ ನೇರವಾಗಿ ಸಮಾಜದ ಅಧಿಕಾರಿಗಳ ಪರವಾಗಿ ಗಟ್ಟಿ ಧ್ವನಿ ಎತ್ತಿ ನಿಲ್ತಕ್ಕಂಥ ವ್ಯಕ್ತಿಗಳು ಹಿರಿಯರಾದ ಶಾಮನೂರು ಶಿವಶಂಕರಪ್ಪನವರು. ಬಹುಶಃ ಅವರು ಬಹಳಷ್ಟು ಅವರ ಕನಸುಗಳಿದ್ದು ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತರ ಒಳ ಪಂಗಡಗಳು ಭಾಳಷ್ಟಿದ್ದು, ಒಳ ಪಂಗಡಗಳು ಒಂದಾಗಬೇಕು ಅಂತ ಅವಳ ಅಪೇಕ್ಷೆ ಇತ್ತು. ಮತ್ತು ಏನು ಈ ಜಗದ್ಗುರುಗಳ ಮಧ್ಯೆ ಮತ್ತು ಶಿವಾಚಾರ್ಯರು ಎಲ್ಲ ಸ್ವಾಮೀಜಿಗಳ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು. ಶಾಮನೂರು ಶಿವಶಂಕರಪ್ಪ ನಾವೆಲ್ಲ ಒಟ್ಟಾಗಬೇಕು, ಒಂದಾಗಬೇಕು, ಸಮಾಜದ ಗುರುಗಳು ಒಂದೇ ವೇದಿಕೆಯಲ್ಲಿ ಬರಬೇಕಂತೇಳಿ ಒಂದು ಕನಸಿತ್ತು. ಇವತ್ತು ನಮ್ಮ ಮಧ್ಯೆಯಲ್ಲಿ 2 ಬಾರಿ ಸಮಾಜ ಅಧ್ಯಕ್ಷರಾಗಿ ಭಾಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಅವರದೇ ಆದ ಒಂದು ಕನಸಿತ್ತು. ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರ ಅಕಾಲಿಕ ಮರಣದಿಂದ ಆ ತೆರವಾದ ಸ್ಥಾನಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಒಳಪಂಗಡಗಳು ಒಂದಾಗಬೇಕಂತೇಳಿ ಮೈಸೂರಿನಲ್ಲಿ ಸುತ್ತೂರು ಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಸಮಾಜದ ಎಲ್ಲ ಏನು ಉಪಪಂಗಡಗಳು ಸ್ವಾಮೀಜಿಗಳು ಅಂದು ಪಂಚಪೀಠಾಧೀಶ್ವರರು, ತುಮಕೂರು ಶ್ರೀಗಳು, ಸುತ್ತೂರು ಶ್ರೀಗಳು, ಸಿರಿಗೆರೆ ಶ್ರೀಗಳು ಮತ್ತು ಪಂಚಮಶಾಲಿ ಸಮಾಜ ಸ್ವಾಮೀಜಿಗಳು ಮತ್ತು ಎಲ್ಲ ವೀರಶೈವ ಲಿಂಗಾಯತ ಒಳಪಂಗಡ ಸ್ವಾಮೀಜಿಗಳು ಎಲ್ಲ ಮುಖಂಡರು ಒಂದೇ ವೇದಿಕೆಯಲ್ಲಿ 3 ದಿವಸಗಳ ಕಾಲ ಅಖಿಲ ಭಾರತ ವೀರಶೈವ ಸಮಾವೇಶ ನಡೆಯಿತು ಸುತ್ತೂರಲ್ಲಿ. ಯಡಿಯೂರಪ್ಪನವರು ಸಮಾಜಕ್ಕೆ ಆಪತ್ತು ಬಂದಾಗ ವೀರಶೈವರು ಬೇರೆ, ಲಿಂಗಾಯತರು ಬೇರೆ ಅಂತೇಳಿ ಸರ್ಕಾರ ಒಡೆಯುವ ಪ್ರಯತ್ನದಲ್ಲಿ ಷಡ್ಯಂತ್ರದಿಂದ ಸಮಾಜ ಇಬ್ಬಾಗ ಮಟ್ಟಕ್ಕೆ ಹೋಗಿತ್ತು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಒಂದೇ ಮಾತು ಹೇಳಿದರು, ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾ ನಮ್ಮ ಸಮಾಜ ಅಧ್ಯಕ್ಷರು, ಅವರು ತೆಗೆದುಕೊಳ್ಳುವ ನಿರ್ಣಯಕ್ಕೆ ನಾವು ಬದ್ಧ ಅಂತ ಹೇಳಿ ಯಡಿಯೂರಪ್ಪನವರು ಹೇಳಿದರು. ಇವತ್ತು ಶಿವಶಂಕರಪ್ಪನವರಿಲ್ಲ. ಶಿವಶಂಕರಪ್ಪನವರ ಏನು ಅಪೇಕ್ಷೆ ಇತ್ತು ಒಳಪಂಗಡಗಳು ಒಂದಾಗಬೇಕಂತೇಳಿ, ಅದು ಯಡಿಯೂರಪ್ಪನವ್ರಿಗೂ ಸಹ ಒಳಪಂಗಡಗಳು ಒಂದಾಗಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದರು. ಯಡಿಯೂರಪ್ಪನವರು ಈ ಒಂದು ಸ್ಥಾನಕ್ಕೆ ಸೂಕ್ತವಾದ ವ್ಯಕ್ತಿ ಅಂತ ಬಹುಶಃ ನಮಗನಿಸಿದೆ. ಹಾಗಾಗಿ ಅಖಿಲ ಭಾರತ ವೀರಶೈವ ಸಮಾಜ ಮಹಾಸಭಾದ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾಡಬೇಕಂತೇಳಿ ನಾವು ಏನು ಈಶ್ವರ ಖಂಡ್ರೆ ಇರ್ಬೋದು ಅಥವಾ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯ ಅಧ್ಯಕ್ಷರಾದ ಶಂಕರ್ ಬಿದರಿ ಅವರು ಇರ್ಬೋದು, ಏನು ರಾಷ್ಟ್ರೀಯ ಮುಖಂಡರುಗಳು, ರಾಜ್ಯದ ಪದಾಧಿಕಾರಿಗಳು ಎಲ್ಲರೂ ಒಟ್ಟಾಗಿ ನಮ್ಮ ಈಗಿನ ಕಾಂಗ್ರೆಸ್ ಸರ್ಕಾರ ಸಚಿವರುಗಳು ಇರ್ಬೋದು. ಚುನಾವಣೆ ಬಂದಾಗ ಪಾರ್ಟಿ ಪಕ್ಷ, ಅದರ ಸಮಾಜದ ವಿಚಾರದಲ್ಲಿ ಒಕ್ಕೋರ್ಲಿಂದ BJP, JDS, ಕಾಂಗ್ರೆಸ್ ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ರಾಜ್ಯದಲ್ಲಿ ಭಾಳಷ್ಟು ನಮಗೆ ಕರೆಗಳು ಮಾಡ್ತಾರೆ. ಸಮಾಜದ ಯುವಕರು, ಹಿರಿಯರು ಯಡಿಯೂರಪ್ಪನವ್ರ ಸೂಕ್ತ
ಯಾಕೆ? ಒಂದು ನಿಮಿಷ ಹೇಳ್ತೀನಿ. ಶಾಮನೂರು ಶಿವಶಂಕರಪ್ಪನವ್ರಿಗೆ ಒಂದು ಕನಸಿತ್ತು, ಅಂದರೆ ಬದ್ಧತೆ ಇತ್ತು. ಒಳ ಪಂಗಡಗಳು ಒಂದಾಗಬೇಕಂದ್ರೆ ಒಳ ಪಂಗಡಗಳು ಒಂದಾಗಿ ಯಡಿಯೂರಪ್ಪನವ್ರಿಗೆ ಮತ ಕೊಟ್ಟಿದ್ರು. ಸಮಾಜದ ಬಗ್ಗೆ ಕಳಕಳಿ ಇದೆ, ಕಾಳಜಿ ಇದೆ. ಮತ್ತು ಯಡಿಯೂರಪ್ಪನವರು ಕೇವಲ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ. ಸರಿ, ಒಂದು ನಿಮಿಷ. ವೀರಶೈವ ಲಿಂಗಾಯತ ಒಳಪಂಗಡ ಜೊತೆಗೆ ಬ್ಯಾಕ್ವರ್ಡ್ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ ಪಂಗಡ ಎಲ್ಲರೂ ಒಪ್ಪಿಕೊಳ್ತಕ್ಕಂಥ ವ್ಯಕ್ತಿ. ಆದರೆ ಈ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಸೂಕ್ತ ಅಂತ ನನಗೆ ಅನಿಸಿದೆ. ಅವರನ್ನು ಮಾಡಬೇಕಂತೇಳಿ ಎಲ್ಲ ಭಾರತೀಯ ಜನತಾ ಪಾರ್ಟಿ, JDS, ಕಾಂಗ್ರೆಸ್ಸಿನ ಮುಖಂಡರುಗಳು, ಸಚಿವರಲ್ಲಿ, ಶಾಸಕರಲ್ಲಿ ನಾವು ವಿನಂತಿಯನ್ನು ಮಾಡ್ತೀವಿ. ಯಾವ ಸ್ವಾಮೀಜಿಗಳ ಜೊತೆ ಏನಾದರೂ ಅಲ್ಲ, ಇನ್ನು ಮೊನ್ನೆ ತಾನೇ ಶಾಮನೂರು ಶಿವಶಂಕರಪ್ಪ ಶ್ರದ್ಧಾಂಜಲಿ ಸಭೆ ಆಗಿದೆ. ಹಾಗಾಗಿ ಮುಂದೆ ನಮ್ಮ ಪ್ರಸ್ತಾವನೆಯನ್ನು ನಾನು ಅಖಿಲ ಭಾರತ ವೀರಶೈವ ಮಹಾಸಭೆಯ ಒಬ್ಬ ಸದಸ್ಯ. ಏನು ರಾಜಕೀಯ ಮುಖಂಡರುಗಳು ಮತ್ತು ಎಲ್ಲ ಸಮಾಜದ, ಅಂದರೆ ವೀರಶೈವ ಲಿಂಗಾಯತ ಒಳಪಂಗಡದ ಸ್ವಾಮೀಜಿಗಳಲ್ಲಿ ವಿನಂತಿಯನ್ನು ಮಾಡ್ತೀನಿ. ಒಂದು ರಾಜಕೀಯ ಮುಖಂಡರುಗಳು ಮತ್ತು ಸ್ವಾಮೀಜಿಗಳು ಒಟ್ಟಾಗಿ ಸರ್ ಸೂಕ್ತವಾದ ಯಡಿಯೂರಪ್ಪನ ಸೂಕ್ತ ಅವ್ರನ್ನ ಮಾಡಬೇಕಂತೇಳಿ ಮಠಾಧೀಶರಲ್ಲೂ ನಾನು ಭಕ್ತಿಯಿಂದ ವಿನಂತಿಯನ್ನು ಮಾಡ್ತೀನಿ. ಎಲ್ಲ ಮುಖಂಡರಲ್ಲೂ ವಿನಂತಿ ಮಾಡ್ತೀನಿ. ಯಾಕೆ ಅವಕಾಶ? ಅವರು ಸದಸ್ಯರಣ, ಅವರು ಸಮಾಜದ ಬಗ್ಗೆ ಕಳಕಳಿ ಕಾಳಜಿ ಇದೆ, ಯಾಕಿಲ್ಲ? ಅವಕಾಶ ಇದೆ.